ಹಲೋ ಫ್ರೆಂಡ್ಸ್, ನಾನು ಇವತ್ತು ಮಖಾನನ ಫ್ರೈ ಮಾಡಿಕೊಂಡು ಹೇಗೆ ತಿನ್ನೋದು ಸ್ನ್ಯಾಕ್ಸಿಗೆ ಅಂತಂದು ಹೇಳಿ ತೋರಿಸ್ತಾ ಇದ್ದೀನಿ. ನಿಮ್ಮೆಲ್ಲರ ದಿನ ನಗುವಿಂದ ಸ್ಟಾರ್ಟ್ ಆಗಿ ನಗುವಿಂದ ಎಂಡ್ ಆಗಲಿ. ವಿಡಿಯೋ ನೋಡುತ್ತಿರುವ ಎಲ್ಲ ನನ್ನ ವ್ಯೂವರ್ಸು ನಮಸ್ಕಾರಗಳು. ಹಾಗಾದರೆ ಹೇಗೆ ಮಖಾನ ಮಾಡೋಣ ಅಂತಂದೇಳಿ ನೋಡ್ಕೊಳ್ಳೋಣ ಬನ್ನಿ. ಇಲ್ಲಿ ದಪ್ಪ ತಳದ ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ ನಾನು. ಒಂದು ಸ್ವಲ್ಪ ದಪ್ಪ ತಳದಿದ್ರೆ ಚೆನ್ನಾಗಿದೆ, ಚೆನ್ನಾಗಿ ಕಾಯಬೇಕು. ಆಮೇಲೆ ಮೀಡಿಯಮ್ ಫ್ಲೇಮ್ ಇಟ್ಕೊಂಡ್ಬಿಟ್ಟೆ ನಾವು ಇಲ್ಲಿ ಫ್ರೈ ಮಾಡಬೇಕು. ನಾನು ಇದು ಮಖಾನನ ನಾನು ಎಲ್ಲ ಕಡೆ ಸಿಗುತ್ತೆ, ನಿಮಗೆ ಗೊತ್ತಿರುತ್ತಿದ್ದು. ಆಲ್ಮೋಸ್ಟ್ ಗೊತ್ತಿಲ್ಲದರು ನೋಡ್ಕೊಳ್ರಿ. ಇದನ್ನು ನಾನು ಇದರಲ್ಲಿ ಹಾಕಿಬಿಟ್ಟು ಫ್ರೈ ಮಾಡ್ಕೊತೀನಿ. ಇದ್ರದ್ದೆಲ್ಲ ಪೌಡ್ರು ಹಾಲು ಹಾಕ್ಕೊಂಡು ಕುಡಿಯೋದನ್ನು ನಾನು ತೋರಿಸಿದ್ದೀನಿ. ನನ್ನ ವಿಡಿಯೋದಲ್ಲಿದೆ, ನಾನು ಎಂಡ್ ಸ್ಕ್ರೀನಲ್ಲೆಲ್ಲ ಹಾಕ್ತೀನಿ, ಬೇಕಾದ್ರೆ ನೀವು ನೋಡ್ಕೋಬೋದು. ತುಂಬ ಚೆನ್ನಾಗಿರುತ್ತೆ. ಮತ್ತಿದು ರಿಚ್ ಕ್ಯಾಲ್ಸಿಯಮ್ಮು, ಯಾರಾಗಾದರೂ ಮೊಣಕಾಲು ನೋವು ಆ ಥರದ್ದು ಏನಾರ ಪ್ರಾಬ್ಲಮ್ ಇದ್ದವರಿಗೆಲ್ಲ ಇದನ್ನೆಲ್ಲ ಕುಡಿಯೋದ್ರಿಂದ ನ್ಯಾಚುರಲ್ಲಾಗಿ ನಮಗೆ ಕ್ಯಾಲ್ಸಿಯಮ್ ಎಲ್ಲ ಸಿಗುತ್ತೆ. ಕ್ಯಾಲ್ಸಿಯಂ ಲೆವೆಲ್ ಕಡಿಮೆ ಇದ್ರಿಗೂ ಕೂಡ ಯೂಸ್ ಮಾಡ್ಬೋದು. ಮಕ್ಕಳಿಗೂ ಕೂಡ ಒಳ್ಳೆಯದು. ಅದು ಇದು ಸಕ್ಕರೆದು ಮಿಲ್ಕು ಬೋರ್ಮಿಟಾ ಅವು ಇವು ಅಂಗಡಿಯಿಂದ ತಗೊಂಬಂದು ಕುಡ್ಸೋಕ್ಕಿಂತನೂ ಈ ಥರದ್ದೆಲ್ಲ ಒಂದು ಮಾಡಿಟ್ರೆ ಮನೆಯಲ್ಲಿ ವಯಸ್ಸಾದರೂ ಕುಡಿಬೋದು, ಡಯಾಬಿಟಿಕ್ನರು ಕುಡಿಬೋದು, ಹಾಗೆ ಮೊಣಕಾಲು ನೋವು ಅದೆಲ್ಲ ಇದ್ದರಿಗೂ ಕೂಡ ಕುಡಿಬೋದು. ಇದನ್ನು ನೋಡಿರಿ, ಹಿಂಗೆಲ್ಲ ಫ್ರೈ ಮಾಡ್ಕೊತ ಬಂದೆಲ್ಲ ಒಂದು ಸ್ವಲ್ಪ ಕೈಲೇ ಯಾಕೆ ನಾನು ಮುಟ್ಟಿದ್ದು ತೋರಿಸಿದೆ ಅಂತಂದ್ರೆ, ಕೈಗೆ ಟಚ್ ಮಾಡೋ ಅಷ್ಟು ಸ್ವಲ್ಪ ಬಿಸಿ ಆಗಬೇಕು, ಅಲ್ಲಿವರೆಗೂ ಫ್ರೈ ಮಾಡಬೇಕು. ನಮಗೆ ಕೈಯಲ್ಲಿ ಕೈಗೆ ಹಿಡಿದ್ರೆ ಸುಡ್ತಿರ್ಬೇಕು, ಅಲ್ಲಿವರೆಗೂ ಹೀಗೆ ಫ್ರೈ ಮಾಡ್ಕೊಳ್ರಿ. ಆಮೇಲೆ ಒಂದು ಸ್ವಲ್ಪ ಎಣ್ಣೆ ಹಾಕೋತಾ ಫ್ರೈ ಮಾಡ್ಕೋಬೇಕು. ಇದನ್ನು ಒಂದು ತಿಂಗಳವರೆಗೂ ಇಟ್ಕೋಬೋದು. ಬಟ್ 10-15 ದಿವಸ ನಾವು ಇಟ್ಕೊಂಡು ತಿನ್ನೋದ್ರಿಂದ ಚೆನ್ನಾಗಿ ಕ್ರಿಸ್ಪಿಯಾಗಿರುತ್ತೆ ಮತ್ತು ಫ್ರೆಶ್ ಆಗಿರುತ್ತೆ. ಒಂದು ಬಾಟ್ಲಲ್ಲಿ ಏರ್ ಟೈಟ್ ಬಾಟ್ಲಲ್ಲಿ ಹಾಕಿ ಇಟ್ಕೊಂಡ್ವಿ ಅಂತಂದ್ರೆ, ಈಗ ಚಳಿ ಜಾಸ್ತಿ ಅಲ್ಲ, ಸಾಯಂಕಾಲ ಟೀ ಜೊತೆಗೆ ಅಥವಾ ಬೆಳಗ್ಗೆ ಟಿಫಿನ್ ಆದಮೇಲೆ ಒಂದು 11 ಗಂಟೆ ಅಷ್ಟೊತ್ತಿಗೆ ಎಲ್ಲ ಹಸಿವಾಗಿರುತ್ತಲ್ಲ ಡಯಾಬಿಟಿಕ್ ಅಂಥವ್ರಿಗೆಲ್ಲ, ಆವಾಗ ತಿಂದುಬಿಟ್ಟು ಇರಾಕೂ ಕೂಡ ತುಂಬ ಚೆನ್ನಾಗಿರ್ತೈತಿ. ಇದು ಅಂಗಡಿಯಲ್ಲೆಲ್ಲ ಸಿಗುತ್ತೆ ಈ ಥರದ್ದೆಲ್ಲ ಫ್ರೈ ಆಗಿದ್ದು. ಬಟ್ ಅವ್ರು ಯಾವ ಆಯಿಲಲ್ಲೆಲ್ಲ ಮಾಡಿರ್ತಾರೆ ಏನೋ, ನಾವು ಮಾಡೋದ್ರಲ್ಲಿರೋ ಸುಖ ಮತ್ತು ಖುಷಿ ಸಿಗೋಂಗಿಲ್ಲ. ಇವಾಗ ನೋಡಿರಿ, ನಾನೆಲ್ಲ ಫ್ರೈ ಮಾಡಿದೆ. ಈಗ ಒಂದು ಸ್ವಲ್ಪ ನನಗೆ ಇಲ್ಲಿ ಸುಡುತ್ತಾ, ಈಗ ಇವನ್ನ ಕೈಲೇ ಹಿಡಬೇಕಾದ್ರೆಲ್ಲ ಸುಡ್ತಾ ಇದೆ. ಇವಾಗ ನಾನು ಏನು ಮಾಡ್ತೀನಿ ಅಂದರೆ, ಸ್ವಲ್ಪ ಆಯಿಲ್ ಹಾಕ್ಕೊಂಡು ಮತ್ತೆ ಫ್ರೈ ಮಾಡ್ತೀನಿ. ನಾವು ಎಷ್ಟು ಆಯಿಲ್ ಹಾಕಿದರೂ ಕೂಡ ಇದು ಹಿಡ್ಕೊಂಡು ಹೋಗುತ್ತಾ, ಹಾಗಂತ ಜಾಸ್ತಿ ಹಾಕೋಬೇಡ್ರಿ. ಸ್ವಲ್ಪ ಹಾಕ್ಕೊಂಡು ಫ್ರೈ ಮಾಡ್ಕೊತ ಬಂದರೆ ಕ್ರಿಸ್ಪಿ ಆಗಬೇಕದು. ಇದು ಸಾಫ್ಟಾಗಿತ್ತಿದ್ದು. ಈಗ ನಾನು ಹುರಿತಾ ಇರಬೇಕಾದ್ರೆ ನೀವು ಹುರಿತಾ ಕ್ರಿಸ್ಪಿ ಆಗುತ್ತೆ. ನಾನು ತೋರಿಸ್ತೀನಿ ನಿಮಗೆ ಲಾಸ್ಟಿಗೆ ಹೇಗೆ ನಾವು ಫ್ರೆಶ್ ಮಾಡಿದ್ರೆ ಅದು ಮುರಿದು ಹೋಗುತ್ತೆ ಅಂತಂದು ಹೇಳಿ ನಾನು ತೋರಿಸ್ತೀನಿ. ಈ ಥರ ಮಾಡ್ಕೊತ ಫ್ರೈ ಮಾಡ್ಕೊಂಬರ್ರಿ. ಭಾಳ ಸಿಂಪಲ್ಲು. ಮಕ್ಕಳದು ಲಂಚ್ ಬಾಕ್ಸ್ ಸೆಕೆಂಡ್ ಬ್ರೇಕಿಗೆ ಅಂತಂದು ಹೇಳಿ ಒಂದು ಬಾಕ್ಸ್ ಕಟ್ತಿರಲ್ಲ, ಅವಾಗೆಲ್ಲ ಈ ಥರದ್ದೆಲ್ಲ ಸ್ನ್ಯಾಕ್ಸು ಇಟ್ಟು ಕಳಿಸ್ಬೋದು. ಇವಾಗಿನ ಚಾಕ್ಲೇಟು ಅದೆಲ್ಲ ಈಗೆಲ್ಲ ಸಿಗುತ್ತೆ, ಈ ಥರದ್ದು ಒಳ್ಳೇದು ಸಿಗುತ್ತೆ. ಬಟ್ ನಾವು ಅದನ್ನೆಲ್ಲ ಪ್ರಾಕ್ಟೀಸ್ ಮಾಡಬೇಕು ಮಕ್ಕಳಿಗೆ. ಏನಂತಂದ್ರೆ, ನಾವೆಲ್ಲ ಸಣ್ಣರಿದ್ದಾಗ ಹುಣಸೆ ಬೀಕ, ಹುಣಸೆ ಹಣ್ಣು, ಆಮೇಲೆ ಹೆಸರು ಕಾಳು ಈ ಥರದ್ದೆಲ್ಲ ಹುರ್ಕೊಂಡು ಹೋಗ್ತಿದ್ವಿ. ಈ ಥರ ಒಳ್ಳೆ ಫುಡ್ ಸಿಗಬೇಕಾದ್ರೆ ನಾವು ಈ ಥರದ್ದೆಲ್ಲ ರೂಢಿ ಮಾಡಬೇಕು. ಚಾಕ್ಲೇಟು ಅಂಥವೆಲ್ಲ ಕೊಡ್ಸೋದಕ್ಕಿಂತನೂ ಈ ಥರದ್ದೆಲ್ಲ ರೂಢಿ ಮಾಡಿಬಿಟ್ರೆ ಅವ್ರಿಗೂ ಗುಡ್ ಹೆಲ್ದಿ ಒಂದು ಸ್ನ್ಯಾಕ್ಸನ್ನು ಕೂಡ ಆಗುತ್ತೆ. ಸಾಯಂಕಾಲ ಕೂಡ ಹಾಲು ಜೊತೆಗೆ ಈ ಥರ ಎಲ್ಲ ಕೊಟ್ಬಿಟ್ವಿ ಅಂತಂದ್ರೆ ಅವರು ತಿನ್ಕೊಂಡು ಖುಷಿಯಾಗಿರ್ತಾರೆ. ನಮಗೂ ಖುಷಿ ಇರುತ್ತೆ, ಹೆಲ್ದಿ ಫುಡ್ ತಿನ್ಸೇವಿ ಅಂತಂದು ಹೇಳಿ. ಈಗ ಮತ್ತೆ 2 ನಿಮಿಷ ಆದಮೇಲೆ ಮತ್ತೊಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ನಾನು ಫ್ರೈ ಮಾಡಿದೆ ಚೆನ್ನಾಗಿ. ನೋಡಿರಿ, ಇವಾಗ ನಾನು ಗ್ಯಾಸ್ ಫ್ಲೇಮ್ ಬಂದ್ ಮಾಡಿದ್ದೆ. ಈಗ ಇದಕ್ಕೆ ಉಪ್ಪು, ಒಂದು ಸ್ವಲ್ಪ ಖಾರ ಸೇರಿಸೋಣ. ಉಪ್ಪು ಖಾರ ಹೀಗಾದರೂ ಸೇರಿಸ್ಬೋದು, ಇಲ್ಲಾಂದರೆ ಇದನ್ನು ನೀವು ಫ್ರೈ ಮಾಡ್ಕೊಂಡ್ರಲ್ಲ, ಒಂದು ಪಾತ್ರೆಲಿ ತೆಗೆದಿಟ್ಕೊಂಬಿಟ್ಟು, ಇದು ಪಾತ್ರೆ ಚೆನ್ನಾಗಿ ಕಾದಿರುತ್ತಲ್ಲ, ಅದಕ್ಕೆ ಒಂದು ಸ್ವಲ್ಪ ಎಣ್ಣೆ ಮತ್ತು ಉಪ್ಪು ಹಾಕಿಬಿಟ್ಟು ಮಿಕ್ಸ್ ಮಾಡಿ ಆಮೇಲೆ ಇವನ್ನ ಮಿಕ್ಸು ಮಾಡ್ಕೋಬೋದು. ನೋಡಿರಿ, ನಾನು ಇವಾಗ ಒಂದು ಕ್ರಷ್ ಮಾಡಿದೆ, ಒಂದು ಮುರಿದೆ. ನೋಡಿರಿ ಎಷ್ಟು ಚೆನ್ನಾಗಿ ಓಪನ್ ಆಯಿತು. ಆ ಥರ ಕ್ರಷ್ ಆಗಬೇಕು ಅಂದರೆ ತುಂಬ ಚೆನ್ನಾಗಿರ್ತೈತಿ ಇದು. ನಾನು ಇದು ಎಣ್ಣೆನೆಲ್ಲ ಹಾಕಿದ್ನಲ್ಲ, ಇದು ಬಿಸಿ ಇದೆ ಅಂತಂದೇಳಿ ಇವಾಗಲೇ ಹಾಕಿದ್ದೀನಿ. ನೆನಪಿಡ್ಕೊಳ್ರಿ, ಫ್ಲೇಮ್ ಬಂದ್ ಮಾಡ್ಕೊಂಡು ಹಾಕೋಬೇಕು. ಇಲ್ಲಾಂದ್ರೆ ಇದು ಖಾರದ ಪುಡಿ ಎಲ್ಲ ಖಾರದ ಪುಡಿ ಎಲ್ಲ ಏನಂತಂದ್ರೆ ಬ್ಲ್ಯಾಕ್ ಆಗಿಬಿಡ್ತೈತಿ. ಪಾತ್ರೆ ಬೇರೆ ದಪ್ಪಂದಲ್ಲ, ಅದಕ್ಕೆ ನಾನು ನಿಮಗೆ ಗೊತ್ತಾಗಂಗಿಲ್ಲ ಅಂದರೆ ಬೆಸ್ಟ್ ಅಂತಂದ್ರೆ ಇದನ್ನೆಲ್ಲ ಇನ್ನೊಂದು ತಟ್ಟೆ ಅಥವಾ ಪಾತ್ರೆ ತೆಗೆದಿಡ್ಕೊಂಡು ಆ ಪಾತ್ರೆಗೆ ಒಂದು ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಅದಕ್ಕೆ ಉಪ್ಪು ಖಾರ ಹಾಕ್ಕೊಂಡ್ಬಿಟ್ಟು ನೀವು ಆಮೇಲೆ ಚುರ್ಮರಿ ಹಚ್ಚಿ ಮಿಕ್ಸ್ ಮಾಡಿದ್ರು ಕೂಡ ತುಂಬ ಚೆನ್ನಾಗಾಗ್ತೈತಿ ರೂಢಿ ಇಲ್ದರಿಗೆ. ಮತ್ತು ನನಗೆ ಪಟ ಕೈಯಾಡಿ ನನಗೆ ಅಡುಗೆ ಮಾಡೆಲ್ಲ ಅಭ್ಯಾಸ ಐತಲ್ಲ, ನಾನು ಅದರಲ್ಲೇ ಹಾಕ್ಕೊಂಡಿದ್ದೀನಿ. ಇಲ್ಲಾಂದರೆ ನೀವು ಆ ಥರ ಮಾಡ್ಕೊಳ್ರಿ, ತುಂಬ ಚೆನ್ನಾಗಿರ್ತೈತಿ. ಆವಾಗಲೇ ಫ್ರೈ ಮಾಡಿಕೊಂಡು ಆವಾಗಲೇ ತಿನ್ಬೋದು ಡೈಲಿ. ಬಟ್ ಡೈಲಿ ಮಾಡಲಿಕ್ಕೆ ಬೇಜಾರಾಗುತ್ತೆ.
ನಮ್ಮಂಥ ವರ್ಕಿಂಗ್ ವುಮೆನ್ನು ಅವರೆಲ್ಲ ಬಂದಮೇಲೆ ಏನಾದರೂ ತಿನ್ನಬೇಕಪ್ಪ ಅಂತ ಅನಿಸ್ತಿರ್ತೈತಿ ಟೀ ಜೊತೆಗೆ. ಬಂದು ಮಾಡ್ಕೊಳ್ಳೋಕೆ ಬೇಜಾರು. ಅದಕ್ಕೆ ನಾನು ಹೇಳಿದ್ದು 8-10 ದಿವಸ ಇದನ್ನು ಸ್ಟೋರ್ ಮಾಡಿ ಇಟ್ಕೊಂಡ್ರೆ ಕ್ರಿಸ್ಪಿಯಾಗಿರುತ್ತೆ, ಹಂಗೆ ಫ್ರೆಶ್ ಆಗಿನೂ ಇರ್ತೈತಿ. ಸಾಯಂಕಾಲ ಟೀ ಜೊತೆಗೆಲ್ಲ ತಿನ್ಕೊಂಡು ಕುಡಿಬೋದು. ಇಲ್ಲಪ್ಪ ನಮಗೆ ಬೇಡ ಆವಾಗಲೇ ಫ್ರೆಶ್ಶಾಗಿ ಮಾಡ್ಕೊಂಡು ತಿಂತೀವಿ ಅಂತಂದರೆ ಹಾಗೂ ಮಾಡ್ಕೋಬೋದು, ನಿಮ್ಮ ಇಷ್ಟ. ಬಟ್ ನಿಮ್ಮ ಅನುಕೂಲ. ಇದೆಲ್ಲ ಫ್ರೈ ಮಾಡಿಕೊಂಡು ಏನಂತಂದ್ರೆ ಇದು ರೂಮ್ ಟೆಂಪ್ರೇಚರ್ ಬರಬೇಕು, ಒಂದು ಸ್ವಲ್ಪ ತಣ್ಣಗಾಗಬೇಕು. ಮತ್ತು ಹಾಗಂತ ತಣ್ಣಗಾಗಿಬಿಟ್ರಿ ಅಂತಂದರೆ ನೀವು ಮತ್ತೆ ಸಾಫ್ಟಾಗಿ ಆಗಿಬಿಡ್ತಾವೆ. ಆದರೆ ಒಂದು ಸ್ವಲ್ಪ ಉಗುರು ಬೆಚ್ಚಗಿದ್ದಾಗಲೇ ನೀವು ಒಂದು ಏರ್ ಟೈಟ್ ಗ್ಲಾಸಿಂದ ಬಾಕ್ಸಿಗೆ ಹಾಕ್ಕೊಂಡು ಇಟ್ಕೊಂಡ್ರೆ ಚೆನ್ನಾಗಿ ಕ್ರಿಸ್ಪಿಯಾಗಿರ್ತಾವೆ. ಈ ಮಖಾನದಲ್ಲಿ ಸ್ವೀಟ್ ಸ್ನ್ಯಾಕ್ಸನ್ನು ಮಾಡ್ಬೋದು, ಸಕ್ಕರೆ ಎಲ್ಲ ಹಾಕಿಬಿಟ್ಟು. ಅದು ತುಂಬ ಚೆನ್ನಾಗಿರ್ತೈತಿ. ಬಟ್ ಈಗೆಲ್ಲ ಸ್ವೀಟ್ ಅಷ್ಟು ಇಷ್ಟಪಡೋಂಗಿಲ್ಲ ಮಕ್ಕಳು, ಮತ್ತು ಸ್ವೀಟು ಅಷ್ಟು ಒಳ್ಳೆಯದಲ್ಲ ಅಂತಂದು ಹೇಳಿಬಿಟ್ಟು, ಉಪ್ಪು ಖಾರ ಅಂದರೆ ಚೆನ್ನಾಗಿ ತಿಂತಾರೆ ಅಂತಂದು ಹೇಳಿಬಿಟ್ಟು ನಾನು ಈ ಖಾರ ಹಾಕಿ ಮಾಡಿದ್ದೀನಿ. ನಾನು ನೆಕ್ಸ್ಟ್ ಟೈಮ್ ಬೇಕಾದ್ರೆ ನಿಮಗಾಗಿ ವಿಡಿಯೋ ಮಾಡಲಿಕ್ಕಾಗಿನ ಸ್ವೀಟ್ ಹಾಕಿ ಮಾಡೋದು ಹೇಗೆ ಅಂತಂದೇಳಿ ನಾನು ತೋರಿಸ್ತೀನಿ. ನಾನು ಮತ್ತೆ ಇನ್ನೊಂದು ಪಾತ್ರೆಯಲ್ಲಿ ಸ್ವಲ್ಪ ಫ್ರೈ ಮಾಡಿಕೊಂಡು ಇಟ್ಕೋತಾ ಇದ್ದೀನಿ. ನಾನು ಜಾಸ್ತಿ ಮಾಡಿ ಇಟ್ಕೋತಾ ಇದ್ದೀನಿ. ತಿಂತಾ ಇದ್ದರೆ ತಿನ್ಬೇಕಂತ ಅನಿಸುತ್ತೆ. ಈ ಚಳಿಗೆ ಮಾತ್ರ ನಾವು ಎಷ್ಟು ಕ್ರಿಸ್ಪಿಯಾಗಿರೋದು, ಉಪ್ಪು ಖಾರ ಇರೋದು ತಿಂತಾಯಿದ್ರು ಸಾಕು ಅಂತ ಅನ್ಸಂಗಿಲ್ಲ. ಇನ್ನೂ ತಿನ್ಬೇಕಂತ ಅನಿಸುತ್ತೆ. ಗೊತ್ತಿರಬೇಕು ನಿಮಗೆ, ಸಿಕ್ಕಾಪಟ್ಟೆ ಚಳಿ ಐತಲ್ಲ. ಅದಕ್ಕೆ ಈ ಥರದ್ವೆಲ್ಲ ಸ್ನ್ಯಾಕ್ಸ್ ಮಾಡಿ ಇಟ್ಕೊಂಡ್ರೆ ಒಳ್ಳೇದು, ಸಾಯಂಕಾಲ ಎಲ್ಲ ತಿನ್ನೋಕೆ ಅಂತಂದೇಳಿ ನಾನು ಜಾಸ್ತಿನೇ ಮಾಡಿ ಇಡ್ತಾ ಇದ್ದೀನಿ. ಇನ್ನೊಂದು ಪಾತ್ರೆಯಲ್ಲೂ ಕೂಡ ಹಾಕಿ ಮಾಡ್ಕೊಂಡು ಇಟ್ಕೋತಾ ಇದ್ದೀನಿ. ಹಾಗೆ ಇದು ಇವಾಗ ಒಂದು ಸ್ವಲ್ಪ ಉಗುರು ಬೆಚ್ಚಗಾಗಿ ತಣ್ಣಗಾಯಿತು. ನಾವು ಅಂದರೆ ರೂಮ್ ಟೆಂಪ್ರೇಚರ್ ಬಂತು, ಫುಲ್ ತಣ್ಣಗೂ ಅಲ್ಲ. ಈ ಟೈಮಲ್ಲಿ ನಾನು ಒಂದು ಟೈಟ್ ಗ್ಲಾಸ್ ವೇರಿಗೆ ಹಾಕಿ ಇಟ್ಕೋತಾ ಇದ್ದೀನಿ ನೋಡಿರಿ. ಸರಿ, ಹಾಗಾದರೆ ನೀವು ಈ ಮಖಾನದಿಂದ ಏನೇನು ಮಾಡಿರ್ತೀರಾ, ಹೇಗೆ ಮಾಡ್ತೀರಾ ಅಂತಂದೇಳಿ ನನಗೆ ಕಮೆಂಟ್ ಮೂಲಕ ತಿಳಿಸಿ. ನೀವೇನೇನು ಮಾಡ್ಕೊಂಡು ತಿಂದಿದ್ದೀರಾ ಅಂತಂದು ಹೇಳಿಬಿಟ್ಟು. ಹಾಗೆ ಯಾವುದಾದ್ರೂ ನಾವು ಪನ್ನೀರ್ ಮಸಾಲ ಅದೆಲ್ಲ ಮಾಡ್ತಾಯಿದ್ರೆ, ಗ್ರೇವಿ ಮಾಡ್ತಾಯಿದ್ರೆ ಅದಕ್ಕೆ ಫ್ರೈ ಮಾಡಿ ಕೂಡ ಹಾಕ್ಬೋದು. ಭಾಳ ಚೆನ್ನಾಗಿರ್ತದೆ ಅದು ಕೂಡ. ಅದನ್ನು ನಾನು ಕೆಲವೊಂದು ವಿಡಿಯೋದಲ್ಲಿ ಮಾಡಿ ಹಾಕಿದ್ದೀನಿ. ನೀವು ಹೋಗಿ ಚೆಕ್ ಮಾಡ್ಕೋಬೋದು ಬೇಕಂದ್ರೆ. ಶಾಹಿ ಪನ್ನೀರ್ ಮಸಾಲದಲ್ಲಿ ನಾನು ಮಾಡಿ ಹಾಕಿದ್ದು ವಿಡಿಯೋ ಐತಿ. ತುಂಬ ಚೆನ್ನಾಗಿ ಅನಿಸುತ್ತೆ, ಕ್ರಿಸ್ಪಿಯಾಗಿ ಭಾಳ ಚೆನ್ನಾಗಿ ಅನಿಸುತ್ತೆ. ಮಧ್ಯೆ ಊಟದಾಗೆಲ್ಲ ಬಂದಾಗೆಲ್ಲ ಚಪಾತಿ ಜೊತೆಗೆಲ್ಲ ತಿನ್ನಲಿಕ್ಕೆ ಸಖತ್ತಾಗಿರ್ತೈತಿ. ಒಳ್ಳೆಯದಿರೋದನ್ನು ನಾವು ಮಾಡ್ಕೊಂಡು ತಿಂತಾ ಇರಬೇಕು ಅಂತಂದೇಳಿ ನನ್ನ ಅನಿಸಿಕೆ. ನೀವು ಇಷ್ಟ ಆದರೆ ಲೈಕ್ ಮಾಡಿ.